ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ನಿಶಾ. ಯುಕ್ರೇನ್ನ ಯಾವ್ಯಾವ ನಗರಗಳಲ್ಲಿ ಯುದ್ಧಕ್ಕೆ ತಾತ್ಕಾಲಿಕ ವಿರಾಮ ಬಿದ್ದಿದೆ? ಯುದ್ಧ ಭೂಮಿಯಲ್ಲಿ ಸೈನಿಕರ ರಣೋತ್ಸಾಹ ಹೇಗಿದೆ? ಯುಕ್ರೇನ್ ಅಧ್ಯಕ್ಷರ ಜೊತೆ ಪ್ರಧಾನಿ ಮೋದಿ ಚರ್ಚಿಸಿದ್ದೇನು? ಭಾರತದಲ್ಲಿ ಬೆಲೆ ಏರಿಕೆ ಶಾಕ್ ಕೊಡುತ್ತಾ ರಷ್ಯಾ ವಾರ್? ಇವೆಲ್ಲವನ್ನ ನೋಡೋಣ. ಯುಕ್ರೇನ್ನ 4 ನಗರಗಳಲ್ಲಿ ರಷ್ಯಾ ಕದನ ವಿರಾಮ ಘೋಷಿಸಿದೆ. ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಜೊತೆ ಪ್ರಧಾನಿ ಮೋದಿ ಚರ್ಚಿಸಿದ್ದೇನು? ಕೀವ್ ನಗರದ ಮೇಲೆ ನಡೆದ ಭೀಕರ ಅಟ್ಯಾಕ್ ಹೇಗಿದೆ? ನೋಡೋಣ ರಷ್ಯಾ ವಾರ್ ನ್ಯೂಸ್ ಟಾಪ್ 9ನಲ್ಲಿ. ಉಕ್ರೇನ್ ವಿರುದ್ಧ ಭೀಕರ ಯುದ್ಧ ನಡೆಸುತ್ತಿರುವ ರಷ್ಯಾ ಮತ್ತೆ ಕದನ ವಿರಾಮ ಘೋಷಣೆ ಮಾಡಿದೆ. ಕೀವ್, ಖಾರ್ಕಿವ್, ಮರಿಯುಪೋಲ್, ಸುಮಿಯಲ್ಲಿ ತಾತ್ಕಾಲಿಕ ಕದನ ವಿರಾಮ ಘೋಷಿಸಿದೆ. ಭಾರತೀಯ ಕಾಲಮಾನ ಮಧ್ಯಾಹ್ನ 12:30ರಿಂದ ತಾತ್ಕಾಲಿಕ ಕದನ ವಿರಾಮ ಘೋಷಿಸಿದ್ದು, ನಾಗರಿಕರ ಸ್ಥಳಾಂತರಕ್ಕೆ ರಷ್ಯಾ ಅವಕಾಶ ಕಲ್ಪಿಸಿದೆ. ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಚರ್ಚೆ ನಡೆಸಿದ್ದಾರೆ. ದೂರವಾಣಿ ಕರೆ ಮಾಡಿ ರಷ್ಯಾ ಉಕ್ರೇನ್ ಯುದ್ಧದ ಬಗ್ಗೆ ಮೋದಿ ಝೆಲೆನ್ಸ್ಕಿ ಚರ್ಚಿಸಿದ್ದಾರೆ. ಸುಮಾರು 35 ನಿಮಿಷ ನಡೆದ ಮಾತುಕತೆಯಲ್ಲಿ ಭಾರತೀಯರ ರಕ್ಷಣೆಗೆ ಸಹಕರಿಸಿದ್ದಕ್ಕೆ ಝೆಲೆನ್ಸ್ಕಿಗೆ ಪ್ರಧಾನಿ ನರೇಂದ್ರ ಮೋದಿ ಧನ್ಯವಾದ ಹೇಳಿದ್ದಾರೆ. ರಷ್ಯಾ ರಣಾರ್ಭಟಕ್ಕೆ ಉಕ್ರೇನ್ ರಾಜಧಾನಿ ಛಿದ್ರವಾಗಿದೆ. ಕೀವ್ ನಗರದ ಮೇಲೆ ರಷ್ಯಾ ಭಯಾನಕ ಅಟ್ಯಾಕ್ ಮಾಡಿದೆ. ರಷ್ಯಾ ದಾಳಿಯಿಂದ ಬಹುಮಹಡಿ ಕಟ್ಟಡಗಳು ಸುಟ್ಟು ಭಸ್ಮವಾಗಿದೆ. ರಷ್ಯಾ ಮಿಸೈಲ್ ದಾಳಿಗೆ ಕಟ್ಟಡಗಳು ನಾನಾವಶೇಷವಾಗಿದ್ದು, ಡ್ರೋನ್ನಲ್ಲಿ ಭೀಕರ ದೃಶ್ಯ ಸೆರೆಯಾಗಿದೆ. ಇನ್ನು ಮೈಕೋಲಾಯ್ವ್ ಪ್ರದೇಶದಲ್ಲಿ ಕಟ್ಟಡ ಹೊತ್ತಿ ಉರಿದಿದೆ. ಪುಟಿನ್ ಸೇನೆಯ ದಾಳಿಗೆ ಬೃಹತ್ ಕಟ್ಟಡ ಧಗಧಗನೆ ಸುಟ್ಟಿದ್ದು, ಬೃಹತ್ ಅಪಾರ್ಟ್ಮೆಂಟ್ ಬೆಂಕಿಗೆ ಬೆಂದು ಹೋಗಿದೆ. ರಷ್ಯಾ ದಾಳಿಗೆ ಉಕ್ರೇನ್ನ ಲುಹಾನ್ಸ್ಕ್ನಲ್ಲಿ ಭಾರೀ ಸ್ಫೋಟ ಸಂಭವಿಸಿದೆ. ತೈಲ ಘಟಕ ಗುರಿಯಾಗಿಸಿ ರಷ್ಯಾ ಸೇನೆ ದಾಳಿ ಮಾಡಿದೆ. ದಾಳಿಯಿಂದ ತೈಲ ಘಟಕ ಧಗಧಗನೆ ಹೊತ್ತಿ ಉರಿದಿದೆ. ಲುಹಾನ್ಸ್ಕ್ನಲ್ಲಿ ಮುಗಿಲೆತ್ತರಕ್ಕೆ ದಟ್ಟವಾದ ಹೊಗೆ ಆವರಿಸಿದೆ. ರಷ್ಯಾ ಸೇನೆಯ ಭೀಕರ ಬಾಂಬ್ ದಾಳಿಗೆ ಉಕ್ರೇನಿಗರು ಕಂಗಾಲಾಗಿದ್ದಾರೆ. ಉಕ್ರೇನ್ನ ಇರ್ಪಿನ್ನಲ್ಲಿ ರಷ್ಯಾ ದಾಳಿಯಿಂದ ಸೇತುವೆ ಮುರಿದು ಬಿದ್ದಿದೆ. ಹೀಗಾಗಿ ಸೇತುವೆ ಅವಶೇಷ ದಾಟಿಕೊಂಡೇ ಜನರು ಓಡಾಡ್ತಿದ್ದಾರೆ. ಇರ್ಪಿನ್ ನಗರದಲ್ಲಿ ಜನರು ಕಂಪ್ಲೀಟ್ ಪ್ಯಾನಿಕ್ ಆಗಿದ್ದು, ಜೀವ ಉಳಿಸಿಕೊಳ್ಳಲು ಹರಸಾಹಸ ಪಡ್ತಿದ್ದಾರೆ. ಉಕ್ರೇನ್ನಲ್ಲಿ ರಷ್ಯಾ ಸೇನೆ ಈಗಾಗಲೇ ರಕ್ತದೋಕುಳಿಯನ್ನೇ ಹರಿಸಿದ್ದು, ಉಕ್ರೇನ್ನ ನಗರಗಳನ್ನ ಹೇಳ ಹೆಸರಿಲ್ಲದಂತೆ ಮಾಡ್ತಿದೆ. ಈ ಮಧ್ಯೆ ರಷ್ಯಾ ಸೇನೆ ಮತ್ತಷ್ಟು ಸಮರಾಭ್ಯಾಸ ಮಾಡ್ತಿದೆ. ರಷ್ಯಾದ ಕಲಿನಿನ್ ಗ್ರಾಡ್ನಲ್ಲಿ ಸಮರಾಭ್ಯಾಸ ನಡೆಯುತ್ತಿದ್ದು, ರಷ್ಯಾ ಸೈನಿಕರು ಹೆಲಿಕಾಪ್ಟರ್ ಡ್ರಿಲ್ ಮಾಡಿದ್ದಾರೆ. ರಷ್ಯಾದ ಮರೀನ್ ಪಡೆ ಹೆಲಿಕಾಪ್ಟರ್ನಿಂದ ಜಂಪ್, ಪ್ಯಾರಾಚೂಟ್ ಲ್ಯಾಂಡಿಂಗ್ ಮಾಡಿದ್ದಾರೆ. ಸೇನಾ ನೆಲೆ, ಸರ್ಕಾರಿ ಕಚೇರಿಗಳ ಬಳಿಕ ರಷ್ಯಾ ಸೇನೆಗೆ ಉಕ್ರೇನ್ನಲ್ಲಿ ಮನೆಗಳೇ ಟಾರ್ಗೆಟ್ ಆಗಿದೆ. ಜನವಸತಿ ಪ್ರದೇಶದಲ್ಲಿ ರಷ್ಯಾ ಸೇನೆ ಶೆಲ್ ದಾಳಿ ಮಾಡಿದೆ. ಇರ್ಪಿನ್ ನಗರದಲ್ಲಿ ಮನೆಗಳಿಗೆ ಬೆಂಕಿ ಬಿದ್ದಿದ್ದು, ರಷ್ಯಾ ದಾಳಿಗೆ ಜನರು ಬೆಚ್ಚಿ ಬಿದ್ದು ಓಡಿದ್ದಾರೆ. ಭೀಕರ ಫೈರಿಂಗ್ ಮಧ್ಯೆ ಜೀವ ಉಳಿಸಿಕೊಳ್ಳಲು ಜನರು ಪರದಾಟ ನಡೆಸುತ್ತಿದ್ದಾರೆ. ಜನರ ರಕ್ಷಣೆಗೆ ಉಕ್ರೇನ್ ಸೇನೆ ಹರಸಾಹಸವೇ ಮಾಡುತ್ತಿದೆ. ಉಕ್ರೇನ್ನ ಖಾರ್ಕಿವ್ ವಸತಿ ಪ್ರದೇಶಗಳ ಮೇಲೆ ರಷ್ಯಾ ದಾಳಿ ಮಾಡುತ್ತಿದೆ. ಹೀಗಾಗಿ ರಷ್ಯಾ ಶೆಲ್ ದಾಳಿಗೆ ಮನೆಯ ಕೊಠಡಿ ಹೊತ್ತಿ ಉರಿದಿದೆ. ಉಕ್ರೇನ್ ಸ್ಥಿತಿ ಕ್ಷಣ ಕ್ಷಣಕ್ಕೂ ಶೋಚನೀಯವಾಗ್ತಿದ್ದು, ನಾಗರಿಕರು ಮನೆಯಲ್ಲಿದ್ರೂ ಕಷ್ಟ, ಹೊರ ಹೋದ್ರೂ ಸಂಕಷ್ಟ ಎನ್ನುವಂತಾಗಿದೆ. ಹೀಗಾಗಿ ಜನರು ಪ್ರಾಣಭೀತಿ ನಡುವೆಯೂ ಉಕ್ರೇನ್ ತೊರೆದು ವಲಸೆ ಹೋಗ್ತಿದ್ದಾರೆ. ರಣರಂಗದಲ್ಲಿ ಯುಕ್ರೇನ್ ಸೈನಿಕರು ರಷ್ಯಾಗೆ ಟಕ್ಕರ್ ಕೊಡ್ತಿರುವುದೇಗೆ? ರಷ್ಯಾದ ಎಷ್ಟು ಸೈನಿಕರನ್ನ ಹೊಡೆದುರುಳಿಸಿರುವುದಾಗಿ ಯುಕ್ರೇನ್ ಹೇಳಿದೆ? ತಮ್ಮ ಸೈನಿಕರ ಮೃತದೇಹ ಪಡೆಯಲು ರಷ್ಯಾ ನಿರಾಕರಿಸಿದ್ದಕ್ಕೆ ಯುಕ್ರೇನ್ ಮಾಡಿದ್ದೇನು? ನೋಡೋಣ ಟಾರ್ಗೆಟ್ ಯುಕ್ರೇನ್ ನ್ಯೂಸ್ ಟಾಪ್ 9ನಲ್ಲಿ. ಉಕ್ರೇನ್ನ ಲುಹಾನ್ಸ್ಕ್ ಪ್ರದೇಶದಲ್ಲಿ ಸರಣಿ ಸ್ಫೋಟ ಸಂಭವಿಸಿದೆ. ಭಾರೀ ಸ್ಫೋಟದಿಂದ ತೈಲ ಡಿಪೋದಲ್ಲಿ ಬೆಂಕಿ ಹೊತ್ಕೊಂಡಿದೆ. ಇದೇ ವೇಳೆ ಲುಹಾನ್ಸ್ಕ್ನಲ್ಲಿ 40 ರಷ್ಯಾ ಸೈನಿಕರನ್ನ ಹತ್ಯೆಗೈದಿದ್ದೇವೆ ಅಂತ ರಷ್ಯಾ ಸೈನಿಕರ ಹತ್ಯೆ ಬಗ್ಗೆ ಉಕ್ರೇನ್ ಮಾಹಿತಿ ನೀಡಿದೆ. ರಷ್ಯಾ ಸೇನೆಯ ಫೈಟರ್ ಜೆಟ್ ಅನ್ನ ಉಕ್ರೇನ್ ಹೊಡೆದುರುಳಿಸಿದೆ. ರಷ್ಯಾದ 2 ಯುದ್ಧ ವಿಮಾನ ಉಡಿಸಾಗಿದ್ದು, ರಾಕೆಟ್ ಲಾಂಚರ್ ಮೂಲಕ ಉಕ್ರೇನ್ ಅಟ್ಯಾಕ್ ಮಾಡಿದೆ. ಉಕ್ರೇನ್ ಸೈನಿಕರಿಂದ ಫೈಟರ್ ಜೆಟ್ ಮೇಲೆ ದಾಳಿ ನಡೆದಿದ್ದು, ರಷ್ಯಾ ಯುದ್ಧ ವಿಮಾನಗಳು ಸುಟ್ಟು ಭಸ್ಮವಾಗಿದೆ. ಉಕ್ರೇನ್ನ ಮೈಕೋಲಾಯ್ವ್ ನಾಗರಿಕರಿಗೆ ಜೀವ ಭಯ ಕಾಡ್ತಿದೆ. ಅಪಾರ್ಟ್ಮೆಂಟ್ನಲ್ಲಿ ರಷ್ಯಾ ಸೇನೆ ಶೆಲ್ ದಾಳಿ ಮಾಡಿದ್ದು, ರಷ್ಯಾ ಶೆಲ್ ದಾಳಿಗೆ ಅಪಾರ್ಟ್ಮೆಂಟ್ಗೆ ಹಾನಿಯಾಗಿದೆ. ಹೀಗಾಗಿ ಸಾವಿರಾರು ಜನರು ಮೈಕೋಲಾಯ್ವ್ ನಗರವನ್ನ ತೊರೆಯುತ್ತಿದ್ದಾರೆ. ಇನ್ನು ಖಾರ್ಕಿವ್ನಲ್ಲಿ ರಷ್ಯಾ ಸೇನೆ ಸಿಕ್ಕ ಕಡೆ ಶೆಲ್ ದಾಳಿ ಮಾಡಿದ್ದು, ವಾಹನಗಳು ಹೊತ್ತಿ ಉರಿದಿವೆ. ರಸ್ತೆ ಬದಿಯಲ್ಲಿ ನಿಂತಿದ್ದ ವಾಹನಗಳು ಸುಟ್ಟು ಭಸ್ಮವಾಗಿದೆ.
ರಷ್ಯಾದ ಬಲಿಷ್ಠ ಸೇನಾಪಡೆಗೆ ಉಕ್ರೇನ್ ತಿರುಗೇಟು ನೀಡುತ್ತಿದ್ದು ರಷ್ಯಾ ಟ್ರಕ್ನ ಉಕ್ರೇನ್ ಸೈನಿಕರು ವಶಕ್ಕೆ ಪಡೆದಿದ್ದಾರೆ. ರಷ್ಯಾ ಸೈನಿಕರಿಗೆ ಟ್ರಕ್ ಅಗತ್ಯ ವಸ್ತು ಪೂರೈಸುತ್ತಿತ್ತು. ಈ ವೇಳೆ ದಾಳಿ ಮಾಡಿರೋ ಉಕ್ರೇನ್ ಸೈನಿಕರು ಟ್ರಕ್ ಅನ್ನ ಪಂಕ್ಚರ್ ಮಾಡಿ ಚಲಾಯಿಸಿದ್ದಾರೆ. ರಷ್ಯಾ ಸೈನಿಕರ ಅಗತ್ಯ ವಸ್ತುಗಳು ಉಕ್ರೇನ್ ವಶವಾಗಿದೆ. ಉಕ್ರೇನ್ ವಿರುದ್ಧ ರಷ್ಯಾ ಯುದ್ಧ ನಡೆಸುತ್ತಿದ್ದು ಕದನದ ಮಧ್ಯೆಯೇ ಜೋಡಿಯೊಂದು ಮದುವೆಯಾಗಿದೆ. ಉಕ್ರೇನ್ ಯುದ್ಧ ಭೂಮಿಯಲ್ಲೇ ಸಮರಾಂಗಣದಲ್ಲೇ ಉಕ್ರೇನ್ ಜೋಡಿಯ ವಿವಾಹ ನಡೆದಿದೆ. ಕೀವ್ ನಗರದ ಚೆಕ್ ಪಾಯಿಂಟ್ನಲ್ಲಿ ರಷ್ಯಾ ಸೇನೆ ಮುನ್ನುಗ್ಗಿ ಬರ್ತಿರೋ ಮಧ್ಯೆ ಮದುವೆಯಾಗಿದ್ದಾರೆ. ರಷ್ಯಾದ ಭೀಕರ ಯುದ್ಧದಿಂದ ಉಕ್ರೇನ್ನ ಆಸ್ಪತ್ರೆಗಳಲ್ಲಿ ಹೃದಯ ವಿದ್ರಾವಕ ದೃಶ್ಯಗಳು ಕಂಡುಬರ್ತಿವೆ. ರಷ್ಯಾ ದಾಳಿಗೆ ಪುಟ್ಟ ಕಂದಮ್ಮಗಳು ತುತ್ತಾಗ್ತಿವೆ. ಹೀಗಾಗಿ ಮಗುವಿನ ಜೀವ ಉಳಿಸಲು ಪೋಷಕರು ಓಡೋಡಿ ಬಂದಿದ್ದಾರೆ. ಕಣ್ಣೀರಿಟ್ಟ ಆಸ್ಪತ್ರೆಗೆ ಪೋಷಕರು ಬಂದಿದ್ದು ಮಗುವಿನ ಜೀವ ಉಳಿಸಲು ವೈದ್ಯರು ಹರಸಾಹಸ ಪಟ್ಟಿದ್ದಾರೆ. ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಹತ್ಯೆಗೆ ನಡೆದಿದ್ದ ಮೆಗಾ ಸ್ಕೆಚ್. ಯುಕ್ರೇನ್ ಮುನ್ನಡೆಸೋಕೆ ಅಮೆರಿಕ ಮಾಡಿರೋ ಪ್ಲಾನ್ ಬಿ ಏನು? ಸಾಕು ನಾಯಿ ಜೊತೆ ಯುಕ್ರೇನ್ನಿಂದ ವಾಪಸ್ಸಾದ ಕನ್ನಡಿಗ ಹೇಳಿದ್ದೇನು? ನೋಡೋಣ ಯುಕ್ರೇನ್ ರಣರಂಗ ನ್ಯೂಸ್ ಟಾಪ್ 9ನಲ್ಲಿ. ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಹತ್ಯೆಗೆ ರಷ್ಯಾ ಶತಪ್ರಯತ್ನ ಮಾಡ್ತಿದೆ ಎನ್ನಲಾಗಿದೆ. ಝೆಲೆನ್ಸ್ಕಿ ಹತ್ಯೆಗೆ ಸತತ ಯತ್ನ ನಡೆಸುತ್ತಿದ್ದು ಈವರೆಗೆ 3 ಬಾರಿ ಝೆಲೆನ್ಸ್ಕಿ ಹತ್ಯೆಗೆ ಯತ್ನ ನಡೆದಿದೆ. ಆದರೆ ಉಕ್ರೇನ್ ಅಧ್ಯಕ್ಷ 3 ಬಾರಿಯೂ ಪಾರಾಗಿದ್ದಾರೆ. ಕೂದಲೆಳೆ ಅಂತರದಲ್ಲಿ ಬಚಾವಾಗಿರೋ ಝೆಲೆನ್ಸ್ಕಿ ಕೊಲ್ಲಲು ರಷ್ಯಾ ಸೇನೆ ಪ್ಲಾನ್ ಮಾಡ್ತಿದೆ. ರಷ್ಯಾ ಸೇನೆ 3 ಬಾರಿ ಕೊಲ್ಲಲು ಯತ್ನಿಸಿದ್ರೂ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಪಾರಾಗ್ತಿದ್ದಾರೆ. ಸದ್ಯ ನಿಗೂಢ ಸ್ಥಳದಲ್ಲಿ ಬಂಕರ್ನಲ್ಲಿರೋ ಝೆಲೆನ್ಸ್ಕಿ ಬಂಕರ್ನಲ್ಲಿದ್ಕೊಂಡೇ ಕೌಂಟರ್ ಪ್ಲಾನ್ ಮಾಡ್ತಿದ್ದಾರೆ. ಬಂಕರ್ನಲ್ಲಿ ಇದ್ಕೊಂಡೇ ಅಂತಾರಾಷ್ಟ್ರೀಯ ಮಾಧ್ಯಮಗಳಿಗೆ ಝೆಲೆನ್ಸ್ಕಿ ಸಂದರ್ಶನ ಕೊಡ್ತಿದ್ದಾರೆ. ಅಲ್ಲದೆ ಎಲಾನ್ ಮಸ್ಕ್ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ನಡೆಸಿದ್ದಾರೆ. ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಪೋಲೆಂಡ್ಗೆ ಪರಾರಿಯಾಗಿದ್ದಾರೆ ಅಂತ ರಷ್ಯಾ ಹೇಳಿದೆ. ಪೋಲೆಂಡ್ನಲ್ಲಿ ಅಮೆರಿಕ ಸೇನೆ ನ್ಯಾಟೋ ಜೊತೆ ಸೇರ್ಕೊಂಡಿದೆ. ಹೀಗಾಗಿ ಝೆಲೆನ್ಸ್ಕಿ ಅಮೆರಿಕ ಸೇನಾ ಭದ್ರತೆಯಲ್ಲಿರೋ ಸಾಧ್ಯತೆ ಇದೆ. ಉಕ್ರೇನ್ ಅಧ್ಯಕ್ಷನಿಗೆ ಅಮೆರಿಕ ಸೇನೆ ಭದ್ರತೆ ಕೊಟ್ಟಿದೆ ಅಂತ ಹೇಳಲಾಗ್ತಿದೆ. ಈ ಹಿಂದೆಯೇ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿಯನ್ನ ಏರ್ ಲಿಫ್ಟ್ ಮಾಡೋದಾಗಿ ಅಮೆರಿಕ ಸೇನೆ ಹೇಳಿತ್ತು. ಉಕ್ರೇನ್ ಅಧ್ಯಕ್ಷನ ಹತ್ಯೆಗೆ ರಷ್ಯಾ ಪಡೆ ಇನ್ನಿಲ್ಲದ ಸರ್ಕಸ್ ಮಾಡ್ತಿದೆ. ಆದರೆ ಝೆಲೆನ್ಸ್ಕಿ ಅಮೆರಿಕ ಸೇನೆಯ ಭದ್ರತೆಯಲ್ಲಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಮಧ್ಯೆ ಝೆಲೆನ್ಸ್ಕಿ ಹತ್ಯೆಗೊಳಗಾದ್ರೆ ಉಕ್ರೇನ್ ಮುನ್ನಡೆಸೋಕೆ ಪ್ಲಾನ್ ಬಿ ಕೂಡ ರೆಡಿಯಾಗಿದೆ. ಈ ಬಗ್ಗೆ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಆಂಟೋನಿ ಬ್ಲಿಂಕೆನ್ ಹೇಳಿಕೆ ನೀಡಿದ್ದಾರೆ. ಅಲ್ಲದೆ ಗುಟ್ಟು ಬಿಟ್ಟುಕೊಡಲ್ಲ ಅಂತ ಆಂಟೋನಿ ಬ್ಲಿಂಕೆನ್ ತಿಳಿಸಿದ್ದಾರೆ. ಉಕ್ರೇನ್ನ ಸುಮಿ ನಗರದಲ್ಲಿರುವ ಭಾರತೀಯರು ತೆರಳುವುದಕ್ಕೆ ರಷ್ಯಾ ಅವಕಾಶ ನೀಡಿದೆ. ಸುಮಿ ಗೋಲುಬೋವಕ, ರೂಮಿ, ಲೋಕವಿಸ್ಟಾ, ಲುಬನಿ, ಪೊಲಟವ ಮೂಲಕ ಭಾರತೀಯರು ತೆರಳಲು ಅವಕಾಶ ಕಲ್ಪಿಸಿದೆ. ಸುಮಿಯಲ್ಲಿ 700ಕ್ಕೂ ಹೆಚ್ಚು ಭಾರತೀಯ ವಿದ್ಯಾರ್ಥಿಗಳಿದ್ದಾರೆ. ಹೀಗಾಗಿ ಭಾರತಕ್ಕೆ ವಾಪಸ್ಸಾಗಲು ಅವಕಾಶ ನೀಡಿರುವ ಬಗ್ಗೆ ಭಾರತ ವಿಶ್ವಸಂಸ್ಥೆಗೆ ರಷ್ಯಾ ಮಾಹಿತಿ ನೀಡಿದೆ. ಅಲ್ಲದೆ ಉಕ್ರೇನ್ನಲ್ಲಿ ಮಾನವೀಯ ಕಾರಿಡಾರ್ ತೆರೆಯುವುದಾಗಿ ರಷ್ಯಾ ಸೇನೆ ಘೋಷಣೆ ಮಾಡಿದೆ. ಉಕ್ರೇನ್ನಲ್ಲಿ ಒಂದೆಡೆ ರಷ್ಯಾ ಭೀಕರ ದಾಳಿ ಮಾಡ್ತಿದ್ರೆ ಮತ್ತೊಂದೆಡೆ ಬಲಾಢ್ಯ ರಷ್ಯಾ ಸೇನೆಗೆ ಉಕ್ರೇನ್ ತಿರುಗೇಟು ನೀಡುತ್ತಿದೆ. ರಷ್ಯಾದ ಮತ್ತೊಂದು ಫೈಟರ್ ಜೆಟ್ನ ಉಕ್ರೇನ್ ಉಡಿಸ್ ಮಾಡಿದೆ. ಖಾರ್ಕಿವ್ನಲ್ಲಿ ರಷ್ಯಾ ಯುದ್ಧ ವಿಮಾನಗಳನ್ನ ಉಕ್ರೇನ್ ಸೈನಿಕರು ಹೊಡೆದುರುಳಿಸಿದ್ದಾರೆ. ಆಗಸದಿಂದ ಧಗಧಗಿಸಿದ ವಿಮಾನ ನೆಲಕ್ಕಪ್ಪಳಿಸಿದೆ. ಮನೆಗೆ ಬಂದು ಮಲಗಿದ್ರೂ ಬಾಂಬ್ ಸಿಡಿಯೋ ಶಬ್ದ ಕೇಳ್ತಿದೆ ಅಂತ ಉಕ್ರೇನ್ನಿಂದ ವಾಪಸ್ಸಾದ ವಿದ್ಯಾರ್ಥಿನಿ ಮೋನಿಕಾ ಹೇಳಿದ್ದಾಳೆ. ಬಂಕರ್ನಿಂದ ಗಡಿಯವರೆಗೂ ಜೀವ ಕೈಯಲ್ಲಿ ಹಿಡಿದು ಬಂದಿದ್ದೇವೆ. ಬಾರ್ಡರ್ ದಾಟೋವರೆಗೂ ಯಾರೂ ಸಹಾಯಕ್ಕೆ ಬಂದಿಲ್ಲ. ಪೋಲೆಂಡ್ ಗಡಿಯವರೆಗೆ ನಮ್ಮ ರಿಸ್ಕ್ನಿಂದಲೇ ಬಂದಿದ್ದೇವೆ. ಗಡಿಗೆ ಬಂದ ನಂತರ ನೆರವಿಗೆ ಬಂದ ಅಧಿಕಾರಿಗಳಿಗೆ ಧನ್ಯವಾದ ಅಂತ ವಿದ್ಯಾರ್ಥಿನಿ ಮೋನಿಕಾ ತಿಳಿಸಿದ್ದಾಳೆ. ಉಕ್ರೇನ್ನಿಂದ ಸಾಕು ನಾಯಿ ಜೊತೆ ಕನ್ನಡಿಗ ವಾಪಸ್ ಆಗಿದ್ದಾನೆ. ಬೆಂಗಳೂರು ಮೂಲದ ರಂಜಿತ್ ರೆಡ್ಡಿ ಸಚಿವರಿಗೆ ಮನವಿ ಮಾಡಿ ನಾಯಿಯನ್ನ ಕರೆತಂದಿದ್ದಾನೆ. ಇದೇ ವೇಳೆ ಟಿವಿ9 ಜೊತೆ ಮಾತನಾಡಿದ ರಂಜಿತ್ ರೆಡ್ಡಿ, ಬೆಂಗಳೂರು ಹವಾಮಾನಕ್ಕೆ ನಾಯಿ ಹೊಂದಿಕೊಳ್ಳೋದು ಕಷ್ಟ. ಮನೆಯೊಳಗೆ ಎಸಿಯಲ್ಲಿಯೇ ನಾಯಿ ಸಾಕಬೇಕಾಗಿದೆ. ನಾಯಿ ಸಾಕಲು ಕಷ್ಟವಾದ್ರೆ ಬೇರೆ ದೇಶಕ್ಕೆ ಹೋಗಬೇಕಾಗುತ್ತೆ ಅಂತ ತಿಳಿಸಿದ್ದಾನೆ. ಸಕ್ಸಸ್ ಆಗುತ್ತಾ ರಷ್ಯಾ ಯುಕ್ರೇನ್ ನಡುವಿನ 3ನೇ ಸುತ್ತಿನ ಮಾತುಕತೆ? ಯುಕ್ರೇನ್ನ ಪರಮಾಣು ವಿದ್ಯುತ್ ಸ್ಥಾವರ ರಕ್ಷಣೆಗೆ ಫ್ರಾನ್ಸ್ ಮುಂದಾಗಿದ್ದೇಗೆ? ಯುಕ್ರೇನ್ ಪರವಾಗಿ ಅಖಾಡಕ್ಕೆ ಇಳಿಯುತ್ತಾ ನ್ಯಾಟೋ? ನೋಡೋಣ ರಷ್ಯಾ ವರ್ಸಸ್ ಯುಕ್ರೇನ್ ನ್ಯೂಸ್ ಟಾಪ್ 9ನಲ್ಲಿ.
11 ದಿನ ಕಳೆದು 12ನೇ ದಿನಕ್ಕೆ ರಷ್ಯಾ ಯುದ್ಧ ಕಾಲಿಟ್ಟಿದ್ದು. 12ನೇ ದಿನಕ್ಕೆ ಕಾಲಿಟ್ಟರೂ ರಷ್ಯಾ ಯುದ್ಧದ ತಗ್ಗುತ್ತಿಲ್ಲ. ಉಕ್ರೇನ್ನಲ್ಲಿ ನಿರಂತರ ದಾಳಿ ಮಾಡ್ತಾ ಇರುವಂತಹ ಪುಟಿನ್ ಪಡೆ ಉಕ್ರೇನ್ ಉಡಾಯಿಸಲು ಭೀಕರ ಅಟ್ಯಾಕ್ ಮಾಡ್ತಾರೆ. ಕೀವ್ ಖಾರ್ಕಿವ್ನಲ್ಲಿ ಘೋರ ಯುದ್ಧ ನಡೀತಾ ಇದೆ. ಕ್ಷಿಪಣಿ ರಾಕೆಟ್ ಶೆಲ್ಗಳಿಂದ ನಿರಂತರವಾಗಿ ಅಟ್ಯಾಕ್ ಮಾಡ್ತಾ ಇದ್ದು ರಷ್ಯಾ ದಾಳಿಗೆ ಉಕ್ರೇನ್ ಜನರು ಉಸಿರು ಚೆಲ್ತಿದ್ದಾರೆ. 12ನೇ ದಿನಕ್ಕೆ ಕಾಲಿಟ್ಟರೂ ರಷ್ಯಾ ಉಕ್ರೇನ್ ನಡುವಿನ ಯುದ್ಧ ನಿಲ್ತಾ ಇಲ್ಲ. ಹೀಗಾಗಿ ಉಕ್ರೇನ್ ರಷ್ಯಾ ನಡುವೆ ಇಂದು 3ನೇ ಸುತ್ತಿನ ಮಾತುಕತೆ ನಡೆಯಲಿದೆ. ಉಭಯ ರಾಷ್ಟ್ರಗಳ ನಡುವೆ 2 ಬಾರಿ ಮಾತುಕತೆ ನಡೆದಿತ್ತು. ಆದರೆ 2 ಶಾಂತಿ ಸಭೆಗಳಲ್ಲಿ ನಡೆದ ಚರ್ಚೆ ಫಲಪ್ರದವಾಗಿಲ್ಲ. ಇಂದು ಸಭೆ ಸಕ್ಸಸ್ ಆದರೆ ಉಕ್ರೇನ್ನಲ್ಲಿನ ಘೋರ ಯುದ್ಧಕ್ಕೆ ಫುಲ್ ಸ್ಟಾಪ್ ಬೀಳಲಿದೆ. ನಾವು ಪರಮಾಣು ಸ್ಥಾವರಗಳ ಮೇಲೆ ದಾಳಿ ಮಾಡಲು ಯತ್ನಿಸ್ತಾ ಇಲ್ಲ ಅಂತ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಹೇಳಿದ್ದಾರೆ. ಉಕ್ರೇನ್ ದೇಶದ ಮೇಲೆ ರಷ್ಯಾ ಯುದ್ಧ ಮುಂದುವರೆಸಿದೆ. ಈ ಮಧ್ಯೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಜೊತೆಗೆ ದೂರವಾಣಿ ಮೂಲಕ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಪರಮಾಣು ಸ್ಥಾವರಗಳ ಮೇಲೆ ದಾಳಿ ಮಾಡಲು ರಷ್ಯಾ ಯತ್ನಿಸ್ತಾ ಇಲ್ಲ ಅಂತ ಮ್ಯಾಕ್ರನ್ಗೆ ವ್ಲಾದಿಮಿರ್ ಪುಟಿನ್ ತಿಳಿಸಿದ್ದಾರೆ. ಉಕ್ರೇನ್ನ ಅಣು ವಿದ್ಯುತ್ ಸ್ಥಾವರಗಳ ಮೇಲೆ ರಷ್ಯಾ ದಾಳಿ ಮಾಡಿದೆ. ಹೀಗಾಗಿ ಪರಮಾಣು ವಿದ್ಯುತ್ ಸ್ಥಾವರ ರಕ್ಷಣೆಗೆ ಫ್ರಾನ್ಸ್ ಮುಂದಾಗಿದೆ. ಈ ಬಗ್ಗೆ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಣು ವಿದ್ಯುತ್ ಸ್ಥಾವರಗಳ ಮೇಲೆ ದಾಳಿಯಿಂದ ಪ್ರಮಾದವಾಗಿದ್ದು ಹೀಗಾಗಿ ಅಣು ವಿದ್ಯುತ್ ಸ್ಥಾವರಗಳನ್ನು ರಕ್ಷಿಸಲಾಗುವುದು ಅಂತ ರಷ್ಯಾ ಉಕ್ರೇನ್ ಜೊತೆ ಮಾತುಕತೆ ಬಳಿಕ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಹೇಳಿದ್ದಾರೆ. ಈಗಾಗಲೇ ಚೆರ್ನೋಬಿಲ್, ಝಪೋರಿಜಿಯಾ ಅಣು ವಿದ್ಯುತ್ ಸ್ಥಾವರಗಳನ್ನು ರಷ್ಯಾ ಕೈವಶ ಮಾಡಿಕೊಂಡಿದೆ. ರಷ್ಯಾ ಕಟ್ಟಿ ಹಾಕುವುದಕ್ಕೆ ನ್ಯಾಟೋ ಅಖಾಡಕ್ಕಿಳಿಯುವ ಸಾಧ್ಯತೆ ಇದೆ. ಉಕ್ರೇನ್ ಸುತ್ತಲಿನ ದೇಶಗಳಲ್ಲಿ ನ್ಯಾಟೋ ಪಡೆ ಸನ್ನದ್ಧವಾಗಿದ್ದು ಸಾವಿರಾರು ಸೈನಿಕರು ಪೋಲೆಂಡ್ನಲ್ಲಿ ಬೀಡು ಬಿಟ್ಟಿದ್ದಾರೆ. ಅಲ್ಲದೆ ಅಮೆರಿಕ, ಜರ್ಮನ್ ಜೆಟ್ ಗಣರಾಜ್ಯದಲ್ಲಿ ಸೇನೆ ಅಭ್ಯಾಸ ಮಾಡ್ತಾ ಇದೆ. ಯುದ್ಧ ವಿಮಾನ, ಅಪಾಚೆ ಹೆಲಿಕಾಪ್ಟರ್ಗಳು, ಯುದ್ಧ ಟ್ಯಾಂಕರ್, ರಾಕೆಟ್, ಮಿಸೈಲ್ ಲಾಂಚರ್ ರೆಡಿಯಾಗಿದೆ. ನ್ಯಾಟೋ ಪಡೆಗೆ ತಿರುಗೇಟು ನೀಡುವುದಕ್ಕೆ ರಷ್ಯಾ ಕೂಡ ಸಕಲ ರೀತಿಯಲ್ಲೂ ಸನ್ನದ್ಧವಾಗಿದೆ. ಉಕ್ರೇನ್ನ ಪಶ್ಚಿಮಕ್ಕೆ, ನ್ಯಾಟೋ ಪೂರ್ವಕ್ಕೆ ರಷ್ಯಾ ಪಡೆ ರೆಡಿಯಾಗಿದೆ. ರಷ್ಯಾ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ರೆಡಿ ಮಾಡಿದ್ದು ಅತ್ಯಾಧುನಿಕ S-400 ಸಿದ್ಧಪಡಿಸಿಕೊಂಡಿದೆ. ಇನ್ನು ಉಕ್ರೇನ್ಗೆ ಶಸ್ತ್ರಾಸ್ತ್ರ ಪೂರೈಕೆ ಮಾಡದಂತೆ ನ್ಯಾಟೋಗೆ ಈಗಾಗಲೇ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಸೂಚಿಸಿದ್ದಾರೆ. ಉಕ್ರೇನ್ ಪರವಾಗಿ ರಷ್ಯಾ ವಿರುದ್ಧ ಅಮೆರಿಕ ಯುದ್ಧ ನಡೆಸುವ ಸಾಧ್ಯತೆ ಇದೆ. ಜರ್ಮನಿಯಲ್ಲಿ ಅಮೆರಿಕ ಸೇನೆ ಬೀಡು ಬಿಟ್ಟಿದ್ದು ಸಮರಾಭ್ಯಾಸ ಮಾಡ್ತಾ ಇದೆ. ಅಮೆರಿಕ ಸೇನೆ ಅತ್ಯಾಧುನಿಕ ಶಸ್ತ್ರಾಸ್ತ್ರ ಸಮೇತ ಬಂದಿದ್ದು ನಿರಂತರ ಸಮರಾಭ್ಯಾಸ ನಡೆಸ್ತಾ ಇದೆ. ನ್ಯಾಟೋ ಪಡೆ ಜೊತೆಗೂಡಿ ಅಮೆರಿಕ ಸಮರಕ್ಕಿಳಿದ್ರೆ ಜಗತ್ತು 3ನೇ ವಿಶ್ವ ಯುದ್ಧಕ್ಕೆ ಸಾಕ್ಷಿಯಾಗಲಿದೆ. ರಷ್ಯಾ ದಾಳಿಗೆ ಗೆರಿಲ್ಲಾ ಮಾದರಿಯಲ್ಲಿ ಯುಕ್ರೇನ್ ತಿರುಗೇಟು ನೀಡಿದ್ದೇಗೆ? ಪ್ರಾಣ ಉಳಿಸಿಕೊಳ್ಳಲು ಯುಕ್ರೇನಿಗರ ಪರದಾಟ ಹೇಗಿದೆ? ಯುಕ್ರೇನ್ ಯೋಧರು ಭಾರತೀಯರ ಮೇಲೆ ಹಲ್ಲೆ ಮಾಡಿದ್ರು ಅಂತ ಹೇಳಿದ್ಯಾರು? ನೋಡೋಣ ಮಹಾಸಮರ ನ್ಯೂಸ್ ಟಾಪ್ 9ನಲ್ಲಿ. ಉಕ್ರೇನ್ನಲ್ಲಿ ರಷ್ಯಾ ಯುದ್ಧವನ್ನ ಮತ್ತಷ್ಟು ತೀವ್ರಗೊಳಿಸಿದ್ದು ರಷ್ಯಾ ಸೇನೆ ಭೀಕರ ಶೆಲ್ ಫೈರಿಂಗ್ ಮಾಡಿದೆ. ಉಕ್ರೇನ್ ರಾಜಧಾನಿ ಕೀವ್ ನಗರದ ಹೊರವಲಯದಲ್ಲಿ ಫೈರಿಂಗ್ ನಡೆಸಿದೆ. ರಾಜಧಾನಿ ಕೀವ್ಗೆ ಮುತ್ತಿಗೆ ಹಾಕ್ತಿರುವಂತಹ ರಷ್ಯಾ ಸೇನೆ ನಿರಂತರ ಶೆಲ್ ದಾಳಿ ನಡೆಸುತ್ತದೆ. ರಷ್ಯಾ ಉಕ್ರೇನ್ ಯುದ್ಧದಿಂದ ಉಕ್ರೇನ್ನಲ್ಲಿ ನಿರಾಶ್ರಿತರ ಸಂಖ್ಯೆ ಏರಿಕೆಯಾಗಿದೆ. ಇದೇ ವೇಳೆ ಸುರಕ್ಷಿತ ಸ್ಥಳಗಳಿಗೆ ತೆರಳಲು ಜನರು ಪರದಾಡ್ತಿದ್ದಾರೆ. ಉಕ್ರೇನ್ನ ಖಾರ್ಕಿವ್ ರೈಲ್ವೆ ನಿಲ್ದಾಣ ಜನರಿಂದ ತುಂಬಿ ಹೋಗಿದೆ. ರೈಲ್ವೆ ನಿಲ್ದಾಣದ ಬಳಿ ಜನಸಾಗರವೇ ಸೇರಿದ್ದು ಮಕ್ಕಳನ್ನ ಕಟ್ಟಿಕೊಂಡು ಜನರು ಊರು ತೊರೆಯುತ್ತಿದ್ದಾರೆ. ರಷ್ಯಾ ಯುದ್ಧದಿಂದ ಉಕ್ರೇನ್ನಲ್ಲಿ ಜನರ ಬದುಕೆ ಸರ್ವನಾಶವಾಗಿದೆ. ಸೂರಿಲ್ಲದೆ ಬೀದಿ ಬದಿಯಲ್ಲಿ ಜನರು ಅಲೆದಾಡ್ತಿದ್ದಾರೆ. ಸ್ಫೋಟದ ಸದ್ದಿಗೆ ಜನರು ಊರು ತೊರೆದಿದ್ದು ಕಣ್ಣೀರಿಡುತ್ತಲೇ ಗ್ರಾಮವನ್ನ ಬಿಟ್ಟು ಹೋಗಿದ್ದಾರೆ. ಇದೇ ವೇಳೆ ಕಣ್ಣೀರಿಡುತ್ತಲೇ ಮಹಿಳೆ ನಡೆದುಕೊಂಡು ಹೋಗಿದ್ದು ಮಹಿಳೆ ಕಣ್ಣೀರಿಡ್ತಾ ಇರುವಂತಹ ದೃಶ್ಯ ಕರುಳು ಹಿಂಡುವಂತಿದೆ. ರಷ್ಯಾದ ಮಿಸೈಲ್ ಟ್ಯಾಂಕರ್ ದಾಳಿಯಿಂದ ಕೀವ್ನ ಜನವಸತಿ ಪ್ರದೇಶಗಳೆಲ್ಲ ನಿರ್ನಾಮವಾಗಿದ್ದು ಅಪಾರ್ಟ್ಮೆಂಟ್ ಮನೆಗಳೆಲ್ಲ ಸುಟ್ಟು ಹೋಗಿ ನಾಮಾವಶೇಷವಾಗಿದೆ. ಉಕ್ರೇನ್ ಯೋಧರು ನಮ್ಮ ಎದುರೇ ಭಾರತೀಯ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಉಕ್ರೇನ್ನಿಂದ ಮರಳಿದ ಬಾಗಲಕೋಟೆಯ ವಿದ್ಯಾರ್ಥಿ ಓವೈಸ್ ಹೇಳಿದ್ದಾನೆ. ಖಾರ್ಕಿವ್ನಲ್ಲಿ ಎಂಬಿಬಿಎಸ್ ಓದ್ತಾ ಇದ್ದ ಓವೈಸ್ ಸುರಕ್ಷಿತವಾಗಿ ವಾಪಸ್ಸಾಗಿದ್ದಾನೆ. ಇದೇ ವೇಳೆ ಮಾತನಾಡಿದಂತ ವಿದ್ಯಾರ್ಥಿ ಉಕ್ರೇನ್ನಲ್ಲಿ ಎದುರಿಸಿದ ಪರಿಸ್ಥಿತಿ ಬಗ್ಗೆ ಮಾಹಿತಿ ನೀಡಿದ್ದಾನೆ. ಯುದ್ಧ ಶುರುವಾದ ತಕ್ಷಣ ಕಾಲೇಜು ಸಿಬ್ಬಂದಿ ಎಲ್ಲರಿಗೂ ಬಂಕರ್ಗೆ ಹೋಗೋ ಕೇಳಿದ್ರು. ಬಂಕರ್ನಲ್ಲಿ ಬೆಳಗ್ಗೆ ಅನ್ನ ಮಾಡಿ 3 ಹೊತ್ತು ಸ್ವಲ್ಪ ತಿಂತಾ ಇದ್ವು. ನಾವಿದ್ದ ಬಂಕರ್ ಸಮೀಪ ಬಾಂಬ್ ಬ್ಲಾಸ್ಟ್ ಆಗ್ತಿದ್ವು. ನಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೆ ಸರ್ಕಾರ ಅನುಕೂಲ ಮಾಡಬೇಕು ಅಂತ ಓವೈಸ್ ಮನವಿ ಮಾಡಿದ್ದಾನೆ.
ಉಕ್ರೇನ್ನಲ್ಲಿ ಸಿಲುಕಿದ ಕನ್ನಡಿಗರು ತಾಯ್ನಾಡಿಗೆ ವಾಪಸ್ ಆಗ್ತಿದ್ದಾರೆ. ಇದೇ ವೇಳೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಖಾರ್ಕಿವ್ನಿಂದ ಬಂದ ವಿದ್ಯಾರ್ಥಿ ಮಲ್ಲಿಕಾರ್ಜುನ್ ಮಾತನಾಡಿ, ಪೋಷಕರು ಕರೆದಾಗ ವಾಪಸ್ ಬರದೆ ತಪ್ಪು ಮಾಡಿದೆ, ಆದರೆ ಕೊನೆಗೂ ಸುರಕ್ಷಿತವಾಗಿ ತವರಿಗೆ ವಾಪಸ್ಸಾಗಿದ್ದೇನೆ ಅಂತ ಹೇಳಿದ್ದಾನೆ. ಖಾರ್ಕಿವ್ನಿಂದ ವಾಪಸ್ಸಾಗಲು ನವೀನ್ ಸಾಯೋದಕ್ಕೂ ಹಿಂದಿನ ದಿನ ಮಾರ್ಗದರ್ಶನ ನೀಡಿದ್ರು. ಅವರು ಮೃತಪಟ್ಟಿದ್ದಾರೆ ಅಂತ ನಂಬೋದಕ್ಕಾಗ್ತಿಲ್ಲ. ತವರಿಗೆ ವಾಪಸ್ ಬರುವಂತೆ ನಮ್ಮ ಪೋಷಕರು ಹೇಳಿದ್ರು, ಆದರೆ ನಮಗೆ ಆನ್ಲೈನ್ ಕ್ಲಾಸ್ ಇಲ್ಲದ ಹಿನ್ನೆಲೆ ಬರಲು ಆಗಿಲ್ಲ ಅಂತ ಮಲ್ಲಿಕಾರ್ಜುನ್ ಹೇಳಿದ್ದಾನೆ. ರಷ್ಯಾ ಉಕ್ರೇನ್ ನಡುವೆ ಯುದ್ಧದ ಪರಿಣಾಮದಿಂದಾಗಿ ಕಚ್ಚಾ ತೈಲದ ಬೆಲೆ ಏರಿಕೆಯಾಗಿದೆ. ಇಂದು ಆರಂಭಿಕ ವಹಿವಾಟಿನಲ್ಲಿ ಕಚ್ಚಾ ತೈಲ ಬೆಲೆ $9 ಏರಿಕೆ ಕಂಡಿದೆ. ಬೆಲೆ ಏರಿಕೆ ಬಳಿಕ ಬ್ಯಾರೆಲ್ ಕಚ್ಚಾ ತೈಲ ಬೆಲೆ $130 ಆಗಿದ್ದು, ಜನವರಿ 1ರಿಂದ ಈವರೆಗೆ ಕಚ್ಚಾ ತೈಲ ಬೆಲೆ $65 ದುಬಾರಿಯಾಗಿದೆ. ಉಕ್ರೇನ್ ರಷ್ಯಾ ಯುದ್ಧ ದೇಶದ ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಬರೆ ಇಳಿಯಲಿದೆ. ಮುಂದಿನ ವಾರದಿಂದ ತೈಲ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ. ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆಯಾಗುವ ಪರಿಣಾಮ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗುವುದು ದಟ್ಟವಾಗಿದೆ. ಕಚ್ಚಾ ತೈಲ ಬೆಲೆ ಬ್ಯಾರೆಲ್ಗೆ $130ಗೆ ಏರಿಕೆಯಾಗಿದೆ. ಕಳೆದ 8 ರಿಂದ 10 ವರ್ಷಗಳಲ್ಲಿ ಗರಿಷ್ಠ ಬೆಲೆಗೆ ಕಚ್ಚಾ ತೈಲ ಬೆಲೆ ತಲುಪಿದ್ದು, ಇದರಿಂದಾಗಿ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ದುಬಾರಿಯಾಗಲಿದೆ. ಮುಂದಿನ ವಾರದಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ. ಇಂದು ಉತ್ತರ ಪ್ರದೇಶದಲ್ಲಿ ಕೊನೆಯ ಹಂತದ ಚುನಾವಣೆ ನಡೀತಾ ಇದೆ. ಇದಾದ ಬಳಿಕ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ನಿಶ್ಚಿತ ಎನ್ನಲಾಗಿದೆ. ಪ್ರತಿ ಲೀಟರ್ಗೆ $15 ರಿಂದ $22 ಏರಿಕೆಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಪಂಚರಾಜ್ಯಗಳ ಚುನಾವಣೆಗೂ ಮುನ್ನ ಕೇಂದ್ರ, ರಾಜ್ಯ ಸರ್ಕಾರಗಳು ತೈಲ ಬೆಲೆ ಇಳಿಕೆ ಮಾಡಿದ್ವು. ಆಪರೇಷನ್ ಗಂಗಾ ಕಾರ್ಯಾಚರಣೆಯಲ್ಲಿ ಇಂದು ಎಷ್ಟು ಸಾವಿರ ಭಾರತೀಯರನ್ನ ಕರೆತರಲಾಗ್ತಿದೆ? ಏರ್ಲಿಫ್ಟ್ ಬಗ್ಗೆ ಕೇಂದ್ರ ಸಚಿವ ಜೈಶಂಕರ್ ಹೇಳಿದ್ದೇನು? ಕನ್ನಡಿಗರು ಬಿಚ್ಚಿಟ್ಟ ಯುಕ್ರೇನ್ನ ಕರಾಳ ಅನುಭವವೇನು? ನೋಡೋಣ ಆಪರೇಷನ್ ಗಂಗಾ ನ್ಯೂಸ್ ಟಾಪ್ 9ನಲ್ಲಿ. ಇವತ್ತು ಉಕ್ರೇನ್ನಲ್ಲಿ ಮೆಗಾ ಆಪರೇಷನ್ ಗಂಗಾ ಕಾರ್ಯಾಚರಣೆ ನಡೆಸ್ತಾ ಇದೆ. ಒಂದೇ ದಿನ 1200 ಭಾರತೀಯರು ವಾಪಸ್ ಆಗ್ತಿದ್ದಾರೆ. ಹಂಗೇರಿ, ರೊಮೇನಿಯಾ, ಪೋಲೆಂಡ್ನಿಂದ 7 ವಿಮಾನಗಳಲ್ಲಿ 1200 ಭಾರತೀಯರನ್ನ ಏರ್ಲಿಫ್ಟ್ ಮಾಡಲಾಗ್ತಾ ಇದೆ. ಈ ಬಗ್ಗೆ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಟ್ವೀಟ್ ಮಾಡಿದ್ದಾರೆ. ಉಕ್ರೇನ್ನಲ್ಲಿ ಸಿಲುಕಿದ 160 ಭಾರತೀಯರ ಏರ್ಲಿಫ್ಟ್ ಮಾಡಲಾಗಿದೆ. ಆಪರೇಷನ್ ಗಂಗಾ ವಿಮಾನದಲ್ಲಿ 160 ಜನರನ್ನ ರಕ್ಷಣೆ ಮಾಡಿದ್ದಾರೆ. ಬುಡಾಪೆಸ್ಟ್ನಿಂದ ವಿದ್ಯಾರ್ಥಿಗಳು ದೆಹಲಿಗೆ ಆಗಮಿಸಿದ್ದು, ಭಾರತಕ್ಕೆ ಬರ್ತಾ ಇದ್ದ ಸ್ಟೂಡೆಂಟ್ಸ್ ನಿಟ್ಟುಸಿರು ಬಿಟ್ಟಿದ್ದಾರೆ. ಉಕ್ರೇನ್ನಲ್ಲಿ ಸಿಲುಕಿದ್ದ ಕನ್ನಡಿಗರು ಸುರಕ್ಷಿತವಾಗಿ ತವರಿಗೆ ವಾಪಸ್ಸಾಗಿದ್ದಾರೆ. ದೆಹಲಿಯಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿದ್ದಾರೆ. ನಿನ್ನೆ ಉಕ್ರೇನ್ ಕಡೆಯಿಂದ ದೆಹಲಿಗೆ ವಾಪಸ್ಸಾಗಿದ್ರು. ಇಂದು ತವರಿಗೆ ಬಂದಂತಹ ವಿದ್ಯಾರ್ಥಿಗಳನ್ನ ಪೋಷಕರು ಸ್ವಾಗತಿಸಿದ್ರು. ಚಿತ್ರದುರ್ಗದ ಹಿರಿಯೂರು ಮೂಲದ ವಿಷ್ಣು ಉಕ್ರೇನ್ನಿಂದ ಆಗಮಿಸಿದ್ದು, ಸುರಕ್ಷಿತವಾಗಿ ವಾಪಸ್ಸಾದ ಮಗನನ್ನ ನೋಡಿ ತಾಯಿ ಗಳಗಳನೆ ಕಣ್ಣೀರು ಹಾಕಿದ್ರು. ಉಕ್ರೇನ್ನಿಂದ ವಾಪಸ್ಸಾದ ವಿದ್ಯಾರ್ಥಿಗಳು ಉಕ್ರೇನ್ನ ಘನಘೋರ ಪರಿಸ್ಥಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಪ್ರತಿ ಕ್ಷಣ ಭಯದಿಂದಲೇ ಜೀವನ ಕಳೆದಿದ್ದಾರೆ. ನನ್ನ ಕಣ್ಮುಂದೆಯೇ ಬಾಂಬ್ ದಾಳಿ ಆಗ್ತಿತ್ತು ಅಂತ ಖಾರ್ಕಿವ್ನಿಂದ ವಾಪಸ್ಸಾದ ವಿಜಯಪುರ ಮೂಲದ ವಿದ್ಯಾರ್ಥಿನಿ ವೇದ ತಿಳಿಸಿದ್ದಾಳೆ. ಇನ್ನು ಮೃತ ನವೀನ್ ನೆನೆದು ವಿದ್ಯಾರ್ಥಿನಿ ಕಣ್ಣೀರು ಹಾಕಿದ್ದಾಳೆ. ಉಕ್ರೇನ್ನಲ್ಲಿ ಮೃತಪಟ್ಟ ನವೀನ್ ನಮ್ಮ ಸೀನಿಯರ್, ತಿಂಗಳ ಹಿಂದೆಯೇ ವಾಪಸ್ ಬರುವಂತೆ ಹೇಳಿದ್ರು, ಆದರೆ ನಮ್ಮ ವಿವಿಯಲ್ಲಿ ನಮಗೆ ಅನುಮತಿ ನೀಡಲಿಲ್ಲ ಅಂತ ವೇದ ಹೇಳಿದ್ದಾಳೆ. ಕೋಲಾರದ ವಿದ್ಯಾರ್ಥಿನಿ ವರ್ಷಿತಾ ಸೇಫ್ ಆಗಿ ತಾಯ್ನಾಡಿಗೆ ಮರಳಿದ್ದಾಳೆ. ಇದೇ ವೇಳೆ ಏರ್ಪೋರ್ಟ್ನಲ್ಲಿ ಮಾತನಾಡಿದ ವರ್ಷಿತಾ, ನಾವು 1 ವಾರ ಬಂಕರ್ನಲ್ಲೇ ವಾಸವಾಗಿದ್ದೆವು. ನಮ್ಮ ಕಣ್ಣೆದುರೇ ರಷ್ಯಾ ಸೇನೆ ಬಾಂಬ್ ದಾಳಿ ನಡೆಸ್ತಾ ಇತ್ತು ಅಂತ ಹೇಳಿದ್ದಾಳೆ. ಉಕ್ರೇನ್ನಲ್ಲಿ ನಮಗೆ ಆಹಾರಕ್ಕೆ ತೊಂದರೆಯಾಗಿತ್ತು. ನವೀನ್ ಸಾವಿಗೂ ಮುನ್ನ ನಾನು ಮಾತನಾಡಿದ್ದೆ. ನವೀನ್ ನಾನು ಒಳ್ಳೆಯ ಸ್ನೇಹಿತರಾಗಿದ್ದೆವು ಅಂತ ವರ್ಷಿತಾ ತಿಳಿಸಿದ್ದಾಳೆ. ಉಕ್ರೇನ್ನಲ್ಲಿ ಸಿಲುಕಿದ್ದ ಕನ್ನಡಿಗರು ತವರಿಗೆ ವಾಪಸ್ಸಾಗಿದ್ದು, ಉಕ್ರೇನ್ನ ಕರಾಳ ನೆನಪನ್ನ ಬಿಚ್ಚಿಟ್ಟಿದ್ದಾರೆ. ಬೆಂಗಳೂರಿಗೆ ವಾಪಸ್ಸಾದ ವಿದ್ಯಾರ್ಥಿನಿ ಪ್ರಿಯಾಂಕಾ, ನಾವು ಖಾರ್ಕಿವ್ನಲ್ಲಿ 5 ದಿನ ಮೆಟ್ರೋ ನಿಲ್ದಾಣದಲ್ಲೇ ಇದ್ದೆವು ಅಂತ ಹೇಳಿದ್ದಾಳೆ. ಬಂಕರ್ನಲ್ಲಿ ನಮ್ಮ ಬಳಿ ಇದ್ದ ಅಲ್ಪ ಸ್ವಲ್ಪ ಆಹಾರವೆಲ್ಲ ಖಾಲಿಯಾಗಿತ್ತು. ಕರ್ಫ್ಯೂ ಸಡಿಲಿಕೆಯಾದ ಬಳಿಕ ಆಹಾರ ಖರೀದಿಗೆ ಅವಕಾಶ ಸಿಕ್ಕಿತ್ತು. ರೈಲುಗಳಲ್ಲಿ ಗಡಿಗೆ ಬರಲು ಮೊದಲು ಸ್ಥಳೀಯ ನಿವಾಸಿಗಳಿಗೆ, ನಂತರ ಹೊರದೇಶದ ಮಹಿಳೆಯರಿಗೆ ಅವಕಾಶ ಕೊಟ್ಟರು. ಕೊನೆಗೂ ಎಲ್ಲ ಕಷ್ಟಗಳನ್ನ ಎದುರಿಸಿ ಭಾರತಕ್ಕೆ ವಾಪಸ್ಸಾಗಿದ್ದೇವೆ ಅಂತ ವಿದ್ಯಾರ್ಥಿನಿ ಪ್ರಿಯಾಂಕಾ ಹೇಳಿದ್ದಾಳೆ. ಉಕ್ರೇನ್ನಲ್ಲಿ ಸಿಲುಕಿದ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಪಟ್ಟಣದ ವಿದ್ಯಾರ್ಥಿನಿ ತವರಿಗೆ ವಾಪಸ್ಸಾಗಿದ್ದಾಳೆ. ಎಂಬಿಬಿಎಸ್ ವಿದ್ಯಾಭ್ಯಾಸಕ್ಕೆ ಉಕ್ರೇನ್ಗೆ ತೆರಳಿದ್ದ ಸೀಮಾ ಯುದ್ಧದಿಂದ ಸಂಕಷ್ಟಕ್ಕೆ ಸಿಲುಕಿದ್ಲು. ಇದೀಗ ಸುರಕ್ಷಿತವಾಗಿ ತವರಿಗೆ ಮರಳಿದ್ದು, ಸೀಮಾ ನಿವಾಸಕ್ಕೆ ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ ಭೇಟಿ ನೀಡಿದ್ರು. ಸೀಮಾಗೆ ಹೂಮಾಲೆ ಹಾಕಿ ಶಾಸಕ ರಘುಮೂರ್ತಿ ಸ್ವಾಗತಿಸಿದ್ರು. ಇದೊಂದು
ಉತ್ತಮ ಅನುಭವ ಅಲ್ಲ, ಕೆಟ್ಟ ಅನುಭವ ಆಗಿತ್ತು ಅಂತ ತವರಿಗೆ ಮರಳಿದ ಚಳ್ಳಕೆರೆ ವಿದ್ಯಾರ್ಥಿನಿ ಸೀಮಾ ಹೇಳಿದ್ದಾಳೆ. ಕಾಲೇಜು ಬಂಕರ್ಗಳಲ್ಲಿ ಇದ್ದವರನ್ನ ರೈಲು ಮೂಲಕ ಉಕ್ರೇನ್ ಗಡಿ ಪ್ರದೇಶಕ್ಕೆ ಶಿಫ್ಟ್ ಮಾಡಲಾಯಿತು. ಹಂಗೇರಿ ದೇಶದ ಮೂಲಕ ನಾವು ಭಾರತಕ್ಕೆ ಬಂದೆವು. ದೆಹಲಿಯ ಕರ್ನಾಟಕ ಭವನದಲ್ಲಿ ಉಳಿಯಲು ಸರ್ಕಾರ ವ್ಯವಸ್ಥೆ ಮಾಡಿತು. ಕೊನೆಗೂ ತವರಿಗೆ ಮರಳಿದು ನಿರಾಳರಾಗಿದ್ದೇವೆ ಅಂತ ಸೀಮಾ ತಿಳಿಸಿದ್ದಾಳೆ. ಉಕ್ರೇನ್ನಲ್ಲಿ ಸಿಲುಕಿದ ಮೈಸೂರು ಜಿಲ್ಲೆಯ ಬಹುತೇಕ ಎಲ್ಲ ವಿದ್ಯಾರ್ಥಿಗಳು ವಾಪಸ್ಸಾಗಿದ್ದಾರೆ. ಉಕ್ರೇನ್ನಲ್ಲಿ ಮೈಸೂರು ಜಿಲ್ಲೆಯ 31 ಸ್ಟೂಡೆಂಟ್ ಸಿಲುಕಿದ್ರು. ಈವರೆಗೆ 25 ವಿದ್ಯಾರ್ಥಿಗಳು ಮೈಸೂರು ಜಿಲ್ಲೆಗೆ ವಾಪಸ್ಸಾಗಿದ್ದು, ಇನ್ನುಳಿದ 6 ಮೆಡಿಕಲ್ ವಿದ್ಯಾರ್ಥಿಗಳು ತವರಿನತ್ತ ಪ್ರಯಾಣ ಬೆಳೆಸಿದ್ದಾರೆ. ಈ ಬಗ್ಗೆ ಮೈಸೂರು ಜಿಲ್ಲಾಡಳಿತ ಮಾಹಿತಿ ನೀಡಿದೆ.